ಪುಸ್ತಕಗಳ ಮೊರೆಯನ್ನ ಹೋಗಿದ್ದಾರೆ ದರ್ಶನ್ ಅನ್ನೋದು ಪರಪ್ಪನಗರ ಜೈಲಿಗೆ ಹೋದಂತ ಸಂದರ್ಭದಲ್ಲೂ ಇದೇ ಚರ್ಚೆ ಆಗ್ತಾ ಇತ್ತು. ಅವರು ಪುಸ್ತಕಗಳ ಮೊರೆ ಹೋಗಿದ್ದಾರೆ ಅಂತ. ಈಗಲೂ ಕೂಡ ಬಳ್ಳಾರಿ ಜೈಲಿನಲ್ಲಿ ಸೆಲ್ನಲ್ಲಿ ಕಾಲ ಕಳೆಯಲು ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಲಲಿತಾ ಸಹಸ್ರನಾಮ ಪುಸ್ತಕಗಳನ್ನ ಓದ್ತಾ ಇದ್ದಾರಂತೆ ದರ್ಶನ್. ಪತಿ ಭೇಟಿಯ ವೇಳೆ ಪತ್ನಿ ವಿಜಯಲಕ್ಷ್ಮಿ ನೀಡಿದಂತ ಪುಸ್ತಕ. ನಿನ್ನೆಯಿಂದ ಮೌನಕ್ಕೆ ದರ್ಶನ್ ಶರಣಾಗಿದ್ದಾರೆ. ಇನ್ನೊಂದು 2-3 ದಿನ ಮತ್ತೆ ಅಲ್ಲಿ ಅಡ್ಜಸ್ಟ್ ಆಗ್ಬೇಕಲ್ಲ ವಾತಾವರಣಕ್ಕೆ. ಸೆಲ್ ಬಿಟ್ಟು ಹೊರಗೆ ಬರ್ತಾ ಇಲ್ವಂತೆ. ದರ್ಶನ್ ಬಗ್ಗೆ ಮಾಹಿತಿಯನ್ನ ಈಗ ಉತ್ತರ ವಲಯ ಡಿಐಜಿ ಟಿಪಿ ಶೇಷ ಅವರು ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರಂತೆ. ಸೆಲ್ ಬಿಟ್ಟು ಆಚೆ ಎಲ್ಲ ಬರುವಂಥದ್ದೇನಿಲ್ಲ, ಬಂದಿರ್ತಾರೆ, ಸ್ವಲ್ಪ ಅಪ್ಸೆಟ್ ಆಗಿರ್ತಾರೆ. ಕಾರಣ ಇಲ್ಲಿಂದ ಅಲ್ಲಿಗೆ ಇಲ್ಲಿರುವಂಥ ವ್ಯವಸ್ಥೆ ಅಲ್ಲೆಲ್ಲ ಸಿಗೋದಿಲ್ವಲ್ಲ. ಸೊ ಹಾಗಾಗಿ ಅದೊಂಚೂರು ಅಪ್ಸೆಟ್ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ಅಡ್ಜಸ್ಟ್ ಆಗೋಕ್ಕೆ 1-2 ದಿನ ಬೇಕು. ನಿದ್ದೆನೇ ಸರಿಯಾಗಿ ಬಂದಿಲ್ಲ ಅಂತ ಅಂದಮೇಲೆ ಇನ್ನು ಅಲ್ಲಿ ಜನರ ಜೊತೆಗೆ ಒಡನಾಟ, ಗೆಳೆತನ ಎಲ್ಲ ಬೇಕಲ್ಲ. ಅಲ್ಲೊಂದಿಷ್ಟು ಜನ ಸಿಗ್ತಾರೆ, ಅವ್ರ ಜೊತೆಗೂ ಕೂಡ ಗೆಳೆತನವನ್ನು ಮಾಡಿಕೊಳ್ತಾರೆ. ಅದಕ್ಕೊಂದು ಸ್ವಲ್ಪ ಸಮಯಾವಕಾಶ ಬೇಕು. ಸದ್ಯಕ್ಕೆ ಈಗ ಪುಸ್ತಕವನ್ನು ಓದ್ತಾ ಇದ್ದಾರಂತೆ. ನನ್ನ ಸಹೋದ್ಯೋಗಿ ಈಗ ದಿಲೀಪ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಈಗ ಪತ್ನಿ ನೀಡಿದಂತಹ ಏನು ಸಹಸ್ರನಾಮ ಇದೆ, ಆ ಸಹಸ್ರನಾಮವನ್ನು ಓದುವಂಥ ಸಂದರ್ಭದಲ್ಲಿ ಲಲಿತಾ ಸಹಸ್ರನಾಮ, ಇನ್ನೊಂದು ಕಡೆಗೆ ನಾವು ಪರಪ್ಪನಗರದಲ್ಲೂ ಕೂಡ ಕೇಳಿಸ್ಕೊಳ್ತಾ ಇದ್ವಿ ಭಗವದ್ಗೀತೆಯನ್ನು ಓದ್ತಾ ಇದ್ರು ಅಂತ ಹೇಳಿ. ನಿಜವಾಗ್ಲೂ ಓದ್ತಾ ಇದ್ದಾರಾ ಅಂತಲೇ ನನಗೆ ಡೌಟು. ಅರುಣ್, ಪ್ರಮುಖವಾಗಿ ಏನಂತಾರೆ, ಕ್ಷಣ ಕ್ಷಣದ ಮಾಹಿತಿಯನ್ನು ಟಿ ಪಿ ಶೇಷ ಅವರು ಪಡಿತಾ ಇದ್ದಾರೆ. ಬಳ್ಳಾರಿಯಲ್ಲಿ ಏನಾಗ್ತಾ ಇದೆ, ಯಾರು ಬಂದರು, ಯಾರು ಹೋದರು, ಮತ್ತು ದರ್ಶನ್ ಏನು ಮಾಡ್ತಾ ಇದ್ದಾರೆ ಅಂತ. ಈಗ ಪ್ರಮುಖವಾಗಿ ಬರ್ತಾ ಇರುತ್ತೆ, ಬೆಳಗ್ಗೆ ಉಪ್ಪಿಟ್ಟನ್ನು ಸೇವಿಸ್ತಾರೆ, ಅದ ನಂತರ ಟೀ ಬಿಸ್ಕೆಟ್ ಅಂತ ಹೋಗ್ತಾರೆ. ಅದಾದ ನಂತರ ಏನಂತಂದರೆ ತಣ್ಣೀರಲ್ಲಿ ಸ್ನಾನ ಮಾಡಿ ಲಲಿತ ಸಹಸ್ರನಾಮ ಪುಸ್ತಕವನ್ನು ಓದ್ತಾ ಕೂತಿದ್ದಾರೆ. ಜೊತೆಗೆ ಏನಂತಾರೆ, ಪತ್ನಿ ಜೊತೆ ಇನ್ನೊಂದು ಏನಂತಾರೆ ದೇವರ ನಾಮಾವಳಿ ಇರ್ತಕ್ಕಂಥದ್ದು ಒಂದು ದರ್ಶನ ಆ ಒಂದು ಪುಸ್ತಕವನ್ನು ಕೂಡ ಓದ್ತಾ ಇದ್ದಾರೆ. ಹೀಗಾಗಿ 2 ಪುಸ್ತಕಗಳನ್ನ ಇಟ್ಕೊಂಡು ಕೂತಿದ್ದಾರೆ. ಕಂಟಿನ್ಯೂಸ್ ಬುಕ್ಕನ್ನು ಓದ್ತಾ ಇದ್ದಾರೆ. ಮತ್ತು ಜೈಲು ಸಿಬ್ಬಂದಿಗಳ ಜೊತೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮುನ್ಸ್ಕೊಂಡಿದ್ದಾರೆ ಹಾಗೆ ಕಾಣ್ತಾ ಇದೆ ಅಂಥೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಮತ್ತು ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಏನು ಮಾಡ್ತಾರೆ ಅನ್ನೋದನ್ನು CCTV ರೆಕಾರ್ಡ್ ಮಾಡ್ತಾ ಇರುವಂಥದ್ದು. ಎಲ್ಲ ವಿಚಾರಗಳನ್ನು ಉತ್ತರ ವಲಯ ಏನು DIG ಆದಂಥ ಟಿ ಪಿ ಶೇಷ ಅವರು ನಿಗ್ರಹ ಮಾಡ್ತಾರೆ. ಕ್ಷಣ ಕ್ಷಣದ ಮಾಹಿತಿಗಳನ್ನು ಕೂಡ ಪಡಿತಾ ಇರುವಂಥದ್ದು. ಅವ್ರನ್ನು ಪ್ರಮುಖವಾಗಿ ಏನಂತಾರೆ, ನಿನ್ನೆಯಿಂದ ಏನು ಬಂದಿದ್ರು ಅಲ್ಲಿಂದ ಇದುವರೆಗೆ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಮುನ್ಸ್ಕೊಂಡಿದ್ದಾರೆ ಹಾಗೆ ಅಂತ ಹೇಳ್ತಾ ಇರೋದು. ಆದರೆ ನೀವು ಹೇಳಿದ ಹಾಗೆ ಒಂದಿಷ್ಟು ಟ್ರಾವೆಲಿಂಗ್ ಕೂಡ ಆಗಿರುವಂಥದ್ದು, ಅಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಕೂಡ ಸಮಯ ಬೇಕಾಗಿರುವಂಥದ್ದು. ಅರುಣ್. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.